ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಡ್ ಲೈಫ್ ವಿತ್ ಹರ್ಷ. ಸೊ ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಎಕ್ಸಾಮ್ ಇತ್ತು ಅಂತ. ಸೊ ಇವತ್ತೆಲ್ಲ ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಟೋಟಲ್ 3 ಪೇಪರ್ಸ್, 2 ಸಬ್ಜೆಕ್ಟ್ಸ್, ಫಾರೆನ್ಸಿಕ್ ಒಂದು, ಕಮ್ಯುನಿಟಿ ಮೆಡಿಸಿನ್ 2. ಸೊ ಇವತ್ತು ನನ್ನ ಜೊತೆಗೆ ನಿತಿನ್ ಇದ್ದಾರೆ. ಅವ್ರನ್ನೂ ಕರ್ಕೊಂಡು ಎಲ್ಲರ ಹತ್ರನೂ ಎಕ್ಸಾಮ್ ಹೇಗಾಯಿತು, ಹೇಗೆ ಬರೆದ್ರು ಅಂತ ಎಲ್ಲ ಕೇಳ್ಕೊಂಬರೋಣ. ಸೊ ಇಲ್ಲಿ ಪವನ್ ಇದ್ದಾನೆ, ಫಸ್ಟ್ ಅವ್ನು ಕೇಳೋಣ. ಪವನ್, ಹೇಗಾಯ್ತು ಎಕ್ಸಾಮ್? ಚೆನ್ನಾಗಾಯ್ತು ಹೇಳಪ್ಪ. ನಿಂದು ಆಯ್ತಾ? ನನ್ ಚೆನ್ನಾಗಾಯ್ತಪ್ಪ. ಫುಲ್ಲು ಎಷ್ಟು ಬರುತ್ತೆ? ಅದನ್ನೆಲ್ಲ ಹೇಳಕ್ಕಾಗಲ್ಲ ನಾವು. ನಮ್ ಚೆನ್ನಾಗಾಯ್ತು ಅಂದ್ರೆ ನಾವು ಪಾಸ್. ಓಕೆ 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 ಅಂದ್ರೆ ಎಷ್ಟು ಪರ್ಸೆಂಟ್? ರೇಂಜ್ ಬರ್ದಿದ್ದೀನಿ ಎಲ್ಲಾನು, ನೋಡೋಣ. ಫಾರೆನ್ಸಿಕ್ ಚೆನ್ನಾಗಿದೆ, ಕಮ್ಯುನಿಟಿ ಸೆಕೆಂಡ್ ಪೇಪರ್. ಓಕೆ, ಪೇಪರ್ ಎಲ್ಲ ಹೇಗಿತ್ತು? ಈಸಿ ಇತ್ತಾ, ಟಫ್ ಇತ್ತಾ, ಮೀಡಿಯಂ ಇತ್ತಾ? ಕಮ್ಯುನಿಟಿ ಪೇಪರ್ 1 ವಾಸ್ ಹಿಂಗಿತ್ತು. ಪೇಪರ್ 2 ಯಾವನ್ ಮಾಡಿದ್ದೆ ಏನೋ ಗೊತ್ತಿಲ್ಲ, ಬರೀ ಕೋವಿಡ್ ಕೊಟ್ಟ. ಫಾರೆನ್ಸಿಕ್ ಹೇಗಿತ್ತು? ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಪ್ಲೀಸ್. ಮತ್ತೆ ಇದು ಪ್ರಾಕ್ಟಿಕಲ್ ಹೇಗೆ ಪ್ರಿಪೇರ್ ಆಗ್ತಿದೆ? ಏನಿಲ್ಲ, ಏನೇಳಿ ಪ್ರಾಕ್ಟಿಕಲ್ ಹೇಗೆ ಪ್ರಿಪೇರ್ ಆಗ್ತಿದ್ದೆ ಅಂತಂದ್ರೆ. ನೆಕ್ಸ್ಟ್ ಇನ್ನೊಬ್ರು ಇಲ್ಲೇ ಇದಾರೆ, ಸಂಜಯ್ ಅಂತ. ಹಾಯ್. ಎಕ್ಸಾಮ್ ಹೆಂಗ್ ಬರುತ್ತೆ? ಎಕ್ಸಾಮು ಫಾರೆನ್ಸಿಕ್ ಮತ್ತೆ ಕಮ್ಯುನಿಟಿ ಪೇಪರ್ 1 ಚೆನ್ನಾಗಾಯ್ತು. ಪೇಪರ್ 2 ಅಷ್ಟಕ್ಕಷ್ಟು ಚೆನ್ನಾಗಾಗಲಿಲ್ಲ. ಏನ್ ಮಿಸ್ಟೇಕ್ ಆಯ್ತು? ಮಿಸ್ಟೇಕ್ ಅಂದ್ರೆ ಓದಿದ್ದಪ್ಪ, ಅವೆಲ್ಲ ಕ್ವಶನ್ಸ್ ಎಲ್ಲ ಎಲ್ಲಿಂದ ಬಂತ ಗೊತ್ತಿಲ್ಲ, ಎಲ್ಲ RS ಕ್ವಶನ್ ದಾಟ್ ಬಂತು. ಯಾವ ಬುಕ್ ಓದಿದ್ರಿ ನೀವು ಕಮ್ಯುನಿಟಿ? ನಾನು ಸಿಯಾ PDF, ಆಮೇಲೆ ಸೂರ್ಯಕಾಂತ್ ಮಿಕ್ಸ್. ಓಕೆ, ನಾವಿವಾಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಒಂದು ರೂಮಲ್ಲೇ ಸುಮಾರು ಜನ ಇದ್ದಾರೆ, ಸೊ ಅಲ್ಲೇ ಹೋಗ್ಬಿಡೋಣ. ಇದೆ 120 ಅಂತ ರೂಮ್ ನಂಬರ್ 120. ಹೋಗೋಣ, ಹುಡುಗರು ಏನ್ ಮಾಡ್ತಿದಾರ ಅಂತ. ಓಕೆ, ಇಲ್ಲಿ ಬಿಗ್ ಬಾಸ್ ನೋಡ್ತಿದ್ದಾರೆ. ಓಕೆ, ಭೀಮೇಶ್ ಒಂಚೂರು ಪಾಸ್ ಮಾಡ. ಎಕ್ಸಾಮ್ ಹೆಂಗಾಯ್ತಾ? ಎಕ್ಸಾಮ್ ನಾವದೆಲ್ಲ ಮುಗೀತು, ನಮ್ದೇನು ನೋ ವರ್ಡ್ಸ್. ಚೆನ್ನಾಗಾಯ್ತಾ? ಚೆನ್ನಾಗಿಲ್ಲಪ್ಪ, ಚೆನ್ನಾಗಿಲ್ಲ. ಬ್ಲ್ಯಾಂಕ್. ಫಾರೆನ್ಸಿಕ್ ಕಮ್ಯುನಿಟಿ 2 ಹಂಗೆ ಆಯ್ತಾ, ಅಥವಾ ಫಾರೆನ್ಸಿಕ್ ಅಷ್ಟೇನಾ, ಕಮ್ಯುನಿಟಿ ಅಷ್ಟೇನಾ? ನಾನು ಕರೆಯಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ವಿ, ಎಲ್ಲ ಲಾಸ್ಟ್ ಮಹೇಶ್, ನಿಂದ ಹೆಂಗಾಯ್ತು? ಸೆಕೆಂಡ್ ಪೇಪರ್ ಅಂತೂ ವರ್ಸ್ಟ್ ಇತ್ತು. ಎಕ್ಸಾಮ್ ಅಂತೂ ಕಂಡಕ್ಟ್ ಮಾಡ್ಬೇಕು ಅನ್ಕೋತೀನಿ. ನನ್ ಮುಂದೆ ಇರೋರಂತೂ 10 ಪಾಪ ಅವ್ರ ಮನೇಲಿ ಕಳ್ಸಿರ್ತಾರೆ, ಅವು ಅಳ್ತಾರೆ, ಮನೇಲಿ ಬೈತಾರಲ್ಲ ಇದಕ್ಕೆ ಫೇಲ್ ಆದ್ರೆ. ಅದಕ್ಕೆ ಸ್ವಲ್ಪ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತ ಸ್ವಲ್ಪ ಯೂನಿವರ್ಸಿಟಿಗೆ ಮನವಿ ಮಾಡ್ಕೊ. ಓಕೆ, ಬಿಗ್ ಬಾಸ್ ನೋಡ್ತಿದಾರೆ. ಹಂಗೆ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ. ಯಾರು ಸಪೋರ್ಟ್ ಮಾಡ್ತೀರಿ? ಓಕೆ, ನಾವು ನೆಕ್ಸ್ಟ್ ರೂಮಿಗೆ ಹೋಗೋಣ. ಇಲ್ಲಿ ಗಂಗಾಧರ ಇದ್ದಾನೆ, ಅವನು ಕೇಳೋಣ ಹೆಂಗಾಯ್ತು ಎಕ್ಸಾಮ್ ಅಂತ ಎಲ್ಲ. ಗಂಗಾಧರ, ಏನ್ ಮಾಡ್ತಿದ್ಯಾ? ಬಿಗ್ ಬಾಸ್. ಹೌದಾ? ಓಕೆ, ನಾವು ಅವಾಗ್ಲೇ ಕೇಳಿದ್ವಿ, ಇಲ್ಲಿ ಕೇಳ್ಬೇಡ. ಯಾರು ಸಪೋರ್ಟ್ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಹೌದಾ? ಎಕ್ಸಾಮ್ ಹೆಂಗಾಯ್ತಾ? ಬರ್ಯಾಂಗ್ ಬರ್ದೀನಿ, ಅವ್ರು ಎಷ್ಟು ಕೊಡ್ತಾರ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ನಾವು ಇವಾಗ ಹೋಗೋಣ. ಇಲ್ಲಿ ಸೂರಜ್ ಇದ್ದಾನೆ. ಸೂರಜ್, ಎಕ್ಸಾಮ್ ಹೆಂಗಾಯ್ತಾ? ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಬರ್ದು ಬಂದಿದ್ದೀನಿ, ಆನ್ಸರ್ ಅಂತೂ ಬರಲಿಲ್ಲ ಹೌದಾ? ಅಷ್ಟೇ. ಫಾರೆನ್ಸಿಕ್ ಹೆಂಗಾಯ್ತು? ಫಾರೆನ್ಸಿಕ್ಕು ಏನ್ ಬರ್ದಿದ್ದೀನಿ ಅಂತ ಮಾರ್ಕ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಕಮ್ಯುನಿಟಿ ಗೊತ್ತಿಲ್ಲ, ಮಾರ್ಕ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನಂದೀಶ್ ಇದಾನಿಲ್ಲ, ಅವನು ಕೇಳ್ಬೇಡೋಣ. ನಂದೀಶ್, ಎಕ್ಸಾಮ್ ಹೆಂಗಾಯ್ತಾ? ಆಯ್ತು, ಒಟ್ನಲ್ಲಿ ಆಯ್ತಲ್ಲ, ಸಾಕು ನನಗೆ ಅಷ್ಟೇ. ಓಕೆ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾರ್ಕ್ಸ್ ಥಿಯರಿಲಿ? ಸಾಕು, ಈಗ 40 ಬಂದ್ರೆ ಸಾಕು ನಂಗೆ. ಹೌದಾ? ಮತ್ತೆ ಮತ್ತೇನು? ಏನಾದ್ರು ಜೂನಿಯರ್ಸ್ ನೋಡ್ತಿರ್ತಾರೆ, ಏನಾದ್ರು ಟಿಪ್ಸ್ ಕೊಡ್ತೀಯಾ? ಹೇಗೆ ನೀನ್ ಏನ್ ಮಿಸ್ಟೇಕ್ ಮಾಡಿದೆ, ಏನ್ ಪ್ಲಸ್ ಪಾಯಿಂಟ್ ಆಯ್ತು ನಿಮ್ಗೆ ಅಂತ? ನಾನು ಮಿಸ್ಟೇಕ್ ಮಾಡಿದ್ದು ಏನೇನೋ ಓದ್ಬಿಟ್ಟೆ ಭಾಳ, ಅದೇ ಮಿಸ್ಟೇಕ್ ಮಾಡಿದೆ ನೋಡು. ಅಷ್ಟೆಲ್ಲ ಓದ್ಬಾರ್ದು. ಸೊ ಈ ರೂಮಲ್ಲಿ ಪಬ್ಜಿ ಆಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋ ಹಂಗಿಲ್ಲ. ಮಾಡಿದ್ರೆ ನಮ್ಮನ್ನೇ ಶೂಟ್ ಮಾಡ್ಬಿಡ್ತಾರೆ. ನೋಡ್ತಿರ್ಬೋದು, ಎಲ್ಲ ಪಬ್ಜಿಲ್ ಬಿಸಿ ಇದಾರೆ. ಸೊ ಇವರೇ DP. ಎಕ್ಸಾಮ್ ಹೆಂಗಾಯ್ತು? ಚೆನ್ನಾಗಿತ್ತು. ಚೆನ್ನಾಗಾಯ್ತಾ? ಓಕೆ, ನೆಕ್ಸ್ಟ್ ಅಲ್ಲಿ ನಿತಿನ್ ಕೇಳೋಣ, ಅವನದು ಎಕ್ಸಾಮ್ ಹೆಂಗಾಯ್ತಂತ. ನಿತಿನ್, ಎಕ್ಸಾಮ್ ಹೆಂಗಾಯ್ತಾ? ಪರವಾಗಿಲ್ಲ, ಚೆನ್ನಾಗಿದೆ. ಹೌದಾ? ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ? ಎಷ್ಟು 60-65 ಪರ್ಸೆಂಟೇಜ್? ಪರ್ಸೆಂಟೇಜಸ್. ಓಕೆ,
ನೋಡ್ಬೋದು ನೀವು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಬ್ಬೊಬ್ರು ಚೆನ್ನಾಗಾಗಿಲ್ಲ ಅಂತಾರೆ. ಸೊ ಮಾರ್ಕ್ಸ್ ಬಂದಮೇಲೆ ಗೊತ್ತಾಗುತ್ತೆ ಯಾರ್ದು ಹೆಂಗೆ ಮಾಡಿದ್ದಾರೆ ಅಂತ. ಓಕೆ, ಆಯ್ತು, ಎಲ್ಲಾರ್ದು ಕೇಳಿದ್ವಿ. ನಿಮ್ದು ಎಷ್ಟು ಬರುತ್ತೆ? ನಂದು ಒಂದು ರೇಂಜಿಗೆ ಬರುತ್ತೆ, ಬಟ್ ಚೆನ್ನಾಗಿ ಬರ್ತಿದ್ದೀನಿ. ನೋಡೋಣ, ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ನಾವಿಬ್ರು ಒಂದೇ. ಲಾಸ್ಟ್ ಅಂದ್ರೆ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎಷ್ಟು ಬರ್ಬೋದು ಅದೇ ಗೊತ್ತಿಲ್ಲ, ಯಾಕಂದ್ರೆ ಪೇಪರ್ 2 ಸ್ವಲ್ಪ ಬೇರೆ ಬೇರೆ ಇತ್ತಲ್ಲ. ಬರ್ತಿದ್ದೀನಿ, ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಪ್ರಣೀತ್, ಎಕ್ಸಾಮ್ ಹೆಂಗಾಯ್ತು ನಿಂದ? ಫಾರೆನ್ಸಿಕ್ ಅಷ್ಟೇ ಚೆನ್ನಾಗೈತಿ, ಕಮ್ಯುನಿಟಿ ಅಷ್ಟೇನು ಸರಿಯಾಗಿ ಆಗಿಲ್ಲ. ಯಾಕೆ ಅಷ್ಟೊಂದು ಓದಿದ್ದಿ? ನಾನು ಏನು ಓದೇ ಇಲ್ಲ, ಓದಿದೇನ್ ಬಂದೇ ಇಲ್ಲ ಎಕ್ಸಾಮ್. ಹೌದು. ಸರಿ. ಪ್ರವೀಣ್, ಎಕ್ಸಾಮ್ ಹೆಂಗಾಯ್ತು ನಿಂದ? ಚೆನ್ನಾಗೈತಿ. ಚಲೋ ಆಯ್ತಾ? ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾರ್ಕ್ಸ್? ನಾವು ಪಾಸ್ ಆದ್ರೆ ಸಾಕು. ಹೌದಾ, ಸರಿ ಸರಿ. ಸಿದ್ಧಾರ್ಥ್, ಎಕ್ಸಾಮ್ ಹೆಂಗಾಯ್ತು? ಅದೇ ಎಕ್ಸಾಮ್ ಫಸ್ಟ್ ಎರಡು ಚಲೋ ಆಗ್ಯಾವ, ಇವತ್ತು ಒಂದು ಸ್ವಲ್ಪ ಡಲ್ ಆಗ್ಯದ. ಹೌದಾ, ಯಾಕೆ? ಅದೇ ಕ್ವಶನ್ ಪೇಪರ್ ಟಫ್ ಕೊಡಂದ್ರೆ ಇವ್ರು ಅನ್ರಿಲೇಟೆಡ್ ಕೊಡ್ತಾರೆ, ಅದಕ್ಕೆ. ಎಷ್ಟು ಎಕ್ಸ್ಪೆಕ್ಟ್ ಮಾಡಕತ್ತಿ ಮಾರ್ಕ್ಸ್? ಅವ್ರು ಕೊಟ್ಟಷ್ಟೇ. ಹೌದಾ, ಸರಿ. ಸೊ ಇಲ್ಲಿ ನನ್ನ ರೂಮೇಟ್ ರಾಹುಲ್ ಇದ್ದಾನೆ, ಅವನ್ನ ಕೇಳೋಣ ಹೆಂಗೈತೆ ಎಕ್ಸಾಮ್ ಅಂತ. ಹೆಂಗೈತೆ ಎಕ್ಸಾಮ್? ಪರವಾಗಿಲ್ಲ, ಚೆನ್ನಾಗೈತೆ. ಹೌದಾ, ಎಷ್ಟು ಎಕ್ಸ್ಪೆಕ್ಟ್ ಮಾಡಕತ್ತಿ? ಪಾಸ್ ಆದ್ರೆ ಸಾಕು. ಎಲ್ರು ಪೇಪರ್ 2 ಕಮ್ಯುನಿಟಿ ಮೆಡಿಸಿನ್ ಚೆನ್ನಾಗಾಗಿಲ್ಲ ಅಂತ ಹೇಳಕತ್ತಾರ. ನಿಂದ ಹೆಂಗಾಗೈತದ? ನಂದು ಪರವಾಗಿಲ್ಲ. ಪರವಾಗಿಲ್ಲ, ಹಾ. ಸರಿ. ಸೊ ಎಲ್ಲ ನೋಡಿದ್ರಿ, ಎಲ್ಲ ಹುಡುಗರು ಎಕ್ಸಾಮ್ ಹೆಂಗೆ ಮಾಡಿದ್ರು ಹೆಂಗೆ ಅಂತ. ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.